ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಂ ಶನೇಶ್ವರಾಯ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಶುಭವನ್ನು ಉಂಟು ಮಾಡಲಿ ಅಂತ ನಾನು ಇವಾಗ ತಿಳಿಸ್ತಾ ಇದ್ದೀನಿ. ಮಕರ ರಾಶಿ 2025ನೇ ಇಸ್ವಿಯಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ, ಏನಾದರೂ ಅನುಕೂಲವಾ ಅಥವಾ ತೊಂದರೆ ಆಗುತ್ತದೆಯೋ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಇಲ್ಲಿ ತಿಳಿದುಕೊಳ್ಳೋಣ. ನಾವು ಇಲ್ಲಿ ಹೇಳುವಂಥದ್ದು ಗೋಚಾರ ಫಲ ಅಂತ ಹೇಳಿ, ಗ್ರಹ ಸ್ಥಿತಿಯಲ್ಲಿ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹ ಸ್ಥಿತಿಯನ್ನು ನೋಡಿಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡುತ್ತೇವೆ. ಯಾಕಂದರೆ ಮಕರ ರಾಶಿಯವರಿಗೆ ಗೊತ್ತಿದೆ, ಈಗ ಸದ್ಯಕ್ಕೆ 7.5 ಶನಿ ನಡೀತಾ ಇದೆ ಅಂತ ಹೇಳುವಂಥದ್ದು ಗೊತ್ತಿದೆ. ಆದರೆ ಈ ಶನಿಯ ಬಹಳ ಪ್ರಭಾವ ಆಳುವಂಥದ್ದು ಬಹಳ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ 7.5 ಶನಿ 7.5 ಮುಗ್ದಿದೆ ಇವರಿಗೆ, ಮಕರ ರಾಶಿಯವರಿಗೆ. ನೋಡ್ತಾ ನೋಡ್ತಾ 3/29/2025ಕ್ಕೆ 7.5 ಇವ್ರದ್ದು ಬಿಡುಗಡೆಯಾಗಿದೆ. ಯಾಕಂದರೆ ಫೆಬ್ರವರಿ ಮಾರ್ಚಲ್ಲೇ ಬಿಡುಗಡೆಯಾಗಿದೆ. 7.5ಇಂದ ಬಿಡುಗಡೆ ಹೊಂದಿದ್ದಾರೆ. ಕೊನೆಯಲ್ಲಿ 1-2-3 ಬಹಳ ಮುಖ್ಯವಾದಂಥ ವಿಷಯಗಳನ್ನು ಕೂಡ ಹೇಳಲಿಕ್ಕೆ ಇದ್ದೇವೆ. ಹಾಗಾಗಿ ವಿಡಿಯೋ ಮುಗಿಯೋವರೆಗೂ ಕೂಡ ನೋಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ತಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಹೇಳಬೇಕು ಅಂದರೆ, ಈಗ ನಿಮಗೆ 7.5 ಶನಿ 2ನೇ ರಾಶಿಯಿಂದ 3ನೇ ರಾಶಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಇರುವಂಥದ್ದು. 29/3/2025 ಒಂದು ಹಂತಕ್ಕೆ ಎಷ್ಟೆಷ್ಟು ಕಷ್ಟ, ಎಷ್ಟೆಷ್ಟು ನಷ್ಟಗಳು, ಸಮಸ್ಯೆಗಳೆಲ್ಲ ಬಹಳ ಮುಖ್ಯವಾಗಿ ಪರಿಹಾರಗಳು, ಇನ್ನೇನೋ ಒಂದು ಒಳ್ಳೆಯ ರೀತಿಯಾದಂಥ ಅವಕಾಶಗಳನ್ನು ಭಗವಂತ ಕಲ್ಪನೆ ಮಾಡುತ್ತಾನೆ. ಹಾಗೆ ಇನ್ನು ರಾಹು ಕೇತು ಗ್ರಹಗಳು ಕೂಡ ಸ್ವಲ್ಪ ಪರಿವರ್ತನೆ ಆಗ್ತಾರೆ 2025ನೇ ಇಸ್ವಿಯಲ್ಲಿ. ಅನಂತರದಲ್ಲಿ ಆರಂಭದ ದಿವಸದಲ್ಲಿ ಸದ್ಯಕ್ಕೆ ಗುರುವಿನ ಬಲವು ಕೂಡ ಇದೆ. ಅನಂತರ ನಿಮಗೆ ಗುರು ಬಲ ಕೂಡ ಕಡಿಮೆಯಾಗುತ್ತೆ. 25ರಲ್ಲಿ ಗುರುಬಲ ಇರೋದಿಲ್ಲ. ಮತ್ತು ಗುರು ಪುಷ್ಯ ರಾಶಿಗೆ ಹೋಗ್ತಾನೆ. ಹಾಗಾಗಿ 15/5 ಪೂರ್ವದಲ್ಲಿ ಒಂದು ಹಂತಕ್ಕೆ ಏನೇನೋ ಬಹಳ ಮುಖ್ಯವಾದಂಥ ಘಟನೆಗಳು ನಡೆಯಲಿಕ್ಕೆ ಇದೆ. ಅದನ್ನು ಕೂಡ ವಿಡಿಯೋದಲ್ಲಿ ಕೊನೆಯಲ್ಲಿ ನಾವು ತಿಳಿಸಿಕೊಡ್ತೇವೆ. ಬೇರೆ ಎಲ್ಲ ಗ್ರಹ ಸ್ಥಿತಿಗಳೆಲ್ಲ ಸಾಮಾನ್ಯವಾಗಿ ನಿಧಾನವಾಗಿ ಸಂಚಾರ ಮಾಡುವಂಥದ್ದು. ರಾಹು ಕೇತು ಶನಿ ಗುರು 4 ಗ್ರಹಗಳು. ಈ ಗ್ರಹಗಳ ಪ್ರಭಾವದಿಂದ ನಾವು ಈ ಒಂದು ವರ್ಷ ಭವಿಷ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಬೇಕು. ಉತ್ತರಾಶಿ ನಕ್ಷತ್ರ ಅಂದರೆ 2-3, ಉತ್ತರಾಷಾಢ ನಕ್ಷತ್ರ 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1ರಿಂದ 4 ಪಾದಗಳು, ಧನಿಷ್ಠ ನಕ್ಷತ್ರ 1-2ನೇ ಪಾದ. ಈ ರಾಶಿಗಳು ನೀವು ಮಕರ ರಾಶಿಯವರು ಬರ್ತಾರೆ. ಈ ವಿಡಿಯೋ ಮುಗಿಯೋವರೆಗೂ ನೋಡ್ತಾ ಇರಿ. ಮತ್ತು ಈ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ತಿಳಿಸ್ತೇನೆ. ಯಾಕಂದರೆ 2025ನೇ ಇಸ್ವಿಯಲ್ಲಿ ನಕ್ಷತ್ರ ಪರಿಹಾರಗಳಿಂದ ಬಹಳ ಶ್ರೇಷ್ಠವಾದಂತಹ ಬೆಳವಣಿಗೆಗಳನ್ನು ನೀವು ಪಡೆದುಕೊಳ್ಳಬಹುದು. ಯಾಕಂದರೆ ಈಗ ಏನಾಗಿದೆ, ಜೀವನದಲ್ಲಿ ಬಹಳ ಹೋರಾಟ, ಬಹಳ ಚಿಂತೆ, ಬಹಳ ಆತಂಕ ಎಲ್ಲವೂ ಕೂಡ ನಿಮ್ಮಲ್ಲಿ ಇದೆ. ಅದು ನನಗೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾಕಂದರೆ ದುಃಖ ಇದ್ದಾಗ ಇನ್ನು ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಬೆಳಕಿನ ದಾರಿ ಅಥವಾ ಬೆಳಕಿನ ಜೀವನದ ವ್ಯವಸ್ಥೆ ಹೇಳುವಂಥದ್ದು 2025ನೇ ಇಸ್ವಿಯಲ್ಲಿ ಖಂಡಿತವಾಗಿಯೂ ನಿಮ್ಮದು ಆಗುತ್ತದೆ. ಯಾಕಂದರೆ 29 3ನೇ ತಿಂಗಳು 2025 ನಿಮಗೆ 7.5 ಶನಿಯಿಂದ ಮುಕ್ತಿ ದೊರಕಿದೆ ಅಂತಲೇ ಹೇಳ್ಬೋದು. ಏನೇನಾಗುತ್ತೆ ಫಸ್ಟ್ ನಾವು ಗಮನಿಸುವಂಥದ್ದು, ಆರೋಗ್ಯ ಹೇಗಿದೆ ಅಂತಂದರೆ, ಓವರಾಲ್ ಆಗಿ ನೋಡಲಿಕ್ಕೆ ಹೋದರೆ ಒಂದು ಹಂತಕ್ಕೆ ಆರೋಗ್ಯದಲ್ಲಿ ನೀವು ಬಲಿಷ್ಠರಾಗ್ತಾ ಇದ್ದೀರಿ, ಅಭಿವೃದ್ಧಿ ಆಗ್ತಾ ಇದೆ. ಅದರ ಸಣ್ಣ ಪುಟ್ಟ ರೀತಿಯಾದಂಥ ಸ್ವಲ್ಪ ಉಸಿರಾಟ ಸಮಸ್ಯೆ ಇರಬಹುದು, ಅಥವಾ ಗಂಟ್ಲಲ್ಲಿ ಸಣ್ಣ ಸಮಸ್ಯೆಗಳಿರ್ಬೋದು, ಅಥವಾ ಏನೋ ಮೊಣಕಾಲಿನ ನೋವು ಇರಬಹುದು. ಅಲ್ಪ ಸ್ವಲ್ಪ ಅಷ್ಟಾಗಿ ಒಂದು ಒಳ್ಳೆಯ ರೀತಿಯಾದಂಥ ಅನುಕೂಲತೆಗಳು ಬರುತ್ತವೆ ಅಂತ ಹೇಳ್ಬೋದು. ಹಾಗಾಗಿ ಇನ್ನೂ ಅಷ್ಟು ಗಾಬರಿ ಪಟ್ಕೊಂಡು ಚಿಂತೆ ಮಾಡ್ಕೋವಂಥದ್ದು ಬೇಡ. 25ನೇ ಇಸ್ವಿಯಲ್ಲಿ ಆರೋಗ್ಯದಲ್ಲಿ ಅನುಕೂಲ ಆಗುತ್ತೆ. ಈ ವರ್ಷ ನಿಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಮನಸ್ಥಿತಿಯನ್ನು ಪ್ರಯತ್ನ ಮಾಡ್ತಾ ಬನ್ನಿ. ಒಂದು ಒಳ್ಳೆ ಮನಸ್ಥಿತಿ ಕೂಡ ನಿಮ್ಮದಾಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ಇದ್ದಂಥವರು ಚಿಕಿತ್ಸೆ ಮಾಡಿಕೊಳ್ಳಿ ಆರೋಗ್ಯದಲ್ಲಿ. ಯಾಕಂದರೆ ರೋಗ ಹೇಳುವಂಥದ್ದು ಉಲ್ಬಣವಾಗುವಂಥದ್ದು ಇಲ್ಲ. ಯಾವತ್ತೂ ರೋಗ ಉತ್ಪತ್ತಿಯಾಗುತ್ತದೆ. ಉತ್ಪತ್ತಿಯಾದಂತಹ ರೋಗ ಕಡಿಮೆ ಆಗ್ತಾ ಬಂದರೆ ಏನು ಚಿಂತೆ ಇಲ್ಲ. ರೋಗ ಉಲ್ಬಣವಾದಾಗ ಮಾತ್ರ ಸಮಸ್ಯೆಗಳು ಬರುತ್ತೆ. ಆದರೆ 2025 ರೋಗ ಉಲ್ಬಣ ಆಗುವಂಥದ್ದು ಬಹಳ ಕಡಿಮೆ ಪ್ರಮಾಣವಾಗುತ್ತದೆ. ಹಾಗೆ ಚಿಕಿತ್ಸೆಗಳನ್ನು ಮಾಡಿಸಿಕೊಂಡು ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಇನ್ನು ಎರಡನೆಯದಾಗಿ ನಾವು ಗಮನಿಸುವಂಥದ್ದು ವಿಶೇಷವಾಗಿ ಧನಸ್ಥಾನ ಹೇಗಿದೆ ನೋಡಿ. ಧನಸ್ಥಾನದಲ್ಲಿ ಆರಂಭದ ದಿವಸದಲ್ಲಿ ಶನೇಶ್ವರ ಇರ್ತಾನೆ. ಅನಂತರದಲ್ಲಿ ಶನೇಶ್ವರ 7.5 ಬಿಟ್ಟು ಹೋದ ಮೇಲೆ ನೀವು ಹೆಚ್ಚಿದಂಥ ಆರ್ಥಿಕವಾದಂಥ ಅಭಿವೃದ್ಧಿ ಕಡೆಗೆ ಹೋಗುತ್ತೀರಿ. ಯಾಕಂದರೆ ಇದು ಬಹಳ ಮುಖ್ಯವಾಗಿ ನಾವು ಹೇಳಬೇಕು. ಏನಪ್ಪ, ಒಂದನೆಯದಾಗಿ ಬಹಳ ವರ್ಷದ ಕನಸು ನನಸಾಗುವಂಥದ್ದು ಇದೆ. ತಿಂಗಳಲ್ಲ, ವರ್ಷದಿಂದ ನೀವು ಕನಸು ಕಾಣುತ್ತಿದ್ದೀರಿ. ನಾನೇನೋ ಒಂದು ಉತ್ತಮವಾದಂಥ ಸಂಸ್ಥೆಯನ್ನು ಆರಂಭ ಮಾಡಬೇಕು,
ಮಾಡಬೇಕು ಅಥವಾ ನಾನು ಜೀವನದಲ್ಲಿ ಏನೋ ಒಂದು ಮೇಲ್ಮಟ್ಟದ ಸಾಧನೆಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮ ಒಳಗಡೆ ಇದೆ. ಇದನ್ನೆಲ್ಲ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಬರ್ತಾ ಇತ್ತು ಹೋಗ್ತಾ ಇತ್ತು. ಆದರೆ ಇತ್ತೀಚಿನ ದಿವಸದಲ್ಲಿ ಹಣಕಾಸು ಅಂದ ತಕ್ಷಣವೇ ತುಂಬ ಟೆನ್ಷನ್ ಆಗುವಂಥದ್ದು, ಒತ್ತಡ ಆಗುವಂಥದ್ದು. ಏನೋ ಇದ್ದಕ್ಕಿದ್ದ ಹಾಗೆ ಬಹಳ ಮನಸ್ಥಿತಿ ಹಣಕಾಸು ಅಂದ ತಕ್ಷಣವೇ ಏನಪ್ಪ ಏನು ಮಾಡಬೇಕು ಅಂತ ಹೇಳುವಂಥ ವ್ಯಥೆ ಆಗ್ತಾ ಇತ್ತು ನಿಮಗೆ. ಆದರೆ 25ನೇ ಇಸವಿಯಲ್ಲಿ ಹಣಕಾಸಿಗೆ ಒಂದೊಂದಕ್ಕೆ ಆದಾಯವೂ ಕೂಡ ಜಾಸ್ತಿ ಆಗ್ತಾ ಹೋಗುವಂಥದ್ದು, ಅದರ ಜೊತೆಗೆ ಖರ್ಚುಗಳು ಬಂದು ಸ್ವಲ್ಪ ಕಡಿಮೆ ಆಗ್ತಾ ಬರುವಂಥದ್ದು. ಆವಾಗ ಸ್ವಲ್ಪ ಉಳಿತಾಯವಾಗುತ್ತೆ. ನಿಮಗೆ ಎಷ್ಟೋ ಸಲ ಉಳಿತಾಯವೇ ಆಗುವುದಿಲ್ಲ, ಬರೀ ಖರ್ಚುಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಈ ವರ್ಷದಲ್ಲಿ ಬಂದಂಥ ಆದಾಯಗಳು ಕೂಡ ಒಂದು ಸ್ವಲ್ಪ ಉಳಿತಾಯಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಅನಂತರದಲ್ಲಿ ಎಲ್ಲೋ ಒಂದು ಕಳೆದುಕೊಂಡಂಥ ಹಣ ಏನು ಈ ವರ್ಷದಲ್ಲಿ ಅಂದುಕೊಳ್ಳುತ್ತೇವೆ ಆ ಹಣ ಬರುವಂಥ ಸಾಧ್ಯತೆಗಳಿವೆ. ಎಷ್ಟೋ ಸಲ ನಿಮಗೆ ಮಕರ ರಾಶಿಯವರಿಗೆ ಹೇಳುವಂಥದ್ದು ಬಹಳ ಜನಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಿಮ್ಮ ದಶಾಭುಕ್ತಿಗಳು ಗ್ರಹ ಸ್ಥಿತಿಗಳು ಹೇಗಿದೆ ಅಂತ ಹೇಳಿ ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ನಿಮಗೆ ಕಳೆದುಕೊಂಡಂತಹ ಯಾವುದೇ ಒಂದು ವಸ್ತು ಇರಬಹುದು, ವ್ಯಕ್ತಿ ಇರಬಹುದು ಅಥವಾ ಹಣಕಾಸು ಇರಬಹುದು. ಇದು 3 ರೀತಿಯಲ್ಲಿ ಯಾವುದೇ ಒಂದು ನೂತನವಾಗಿ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಅದು ಯಾವಾಗ ಅಂದರೆ 29/3/2025 ಅನಂತರದಲ್ಲಿ ಬರುವಂತಹ ಸಾಧ್ಯತೆಗಳು. ಅಂದರೆ ಈಗ 2025 6ನೇ ತಿಂಗಳು ನಡೀತಾ ಇದೆ. ಈಗ ಇನ್ಮೇಲೆ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ವಾಹನದ ಬಗ್ಗೆ ನೀವು ಗಮನಿಸ್ತಾ ಹೋದರೆ ವಾಹನದ ವಿಷಯದಲ್ಲೂ ಕೂಡ ನಿಮಗೆ ಇತ್ತೀಚಿನಲ್ಲಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗುವಂಥದ್ದು. ಎಲ್ಲೋ ಒಂದು ಕಡೆ ಗಾಡಿ ನಿಲ್ಲಿಸ್ತೀರಿ, ಅಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗೋದು, ಕಿರಿಕಿರಿ ಆಗೋದು, ಹೀಗಾಗುವುದು, ಸುಮ್ಮನೆ ಪೊಲೀಸ್ ಸ್ಟೇಷನ್ ಅಲೆದಾಟ ಹೀಗೆಲ್ಲ ಆಗುವಂಥದ್ದು ಆಗ್ತದೆ. ಆದರೆ ವಾಹನದ ರೀತಿಯಲ್ಲಿ ವೃದ್ಧಿಯನ್ನು ಪಡೆಯುವಂಥ ಸಾಧ್ಯತೆಗಳು, ನೂತನವಾದಂಥ ವಾಹನವು ಒಂದು ಅತಿಥಿ ಅಂತಾನೇ ಹೇಳಬಹುದು. ನಿಮಗೆ ಯಾವ ವಾಹನದ ಅತಿಥಿಯಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತದೆ. ಯಾಕಂದರೆ ವಾಹನ ಲಕ್ಷ್ಮಿ ಸುಲಭವಾದದ್ದಲ್ಲ. ನಾವು ಒಂದು ದಿವಸವೂ ಕೂಡ ವಾಹನ ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಮುಂಚೆ ಎಲ್ಲ ಬಸ್ಸು ವ್ಯವಸ್ಥೆಗಳು ಇತ್ತು. ಈಗ ನಮಗೆಲ್ಲ ಸ್ವಂತವಾದಂಥ ವಾಹನವೇ ಬೇಕು, ಸಮಯ ಇಲ್ಲ, ಅಷ್ಟೊಂದು ಪುರ್ಸೊತ್ತಿಲ್ಲ ಹೇಳುವಂತಹ ಪರಿಸ್ಥಿತಿ ಇದ್ದಾಗ ಹಾಗೆ ಸ್ವಂತ ವಾಹನಗಳ ಕೂಡ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಮತ್ತು ಕಾನೂನಾತ್ಮಕವಾಗಿ ಏನೋ ಒಂದು ತೊಂದರೆಗೆ ಸಿಲ್ಕಾಕೊಂಡ್ರೆ, ಉದಾಹರಣೆಗೆ ಯಾವುದೋ ಕೋರ್ಟ್ ಕಚೇರಿಯಲ್ಲಿ ಯಾವುದೋ ವ್ಯಾಜ್ಯಗಳಿಗೆ ಅಥವಾ ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬಸ್ಥರೇ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಥವಾ ಗಂಡ ಹೆಂಡತಿಯ ಡೈವರ್ಸ್ ನಡೀತಾ ಇದೆ, ಹೀಗೆಲ್ಲ ಇದ್ದರೆ ನೋಡಿ, ನಾನು ಹೇಳಿದಂಥ ಈ ಡೇಟಲ್ಲಿ ಬಹಳ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ. 29/3/2025ರಿಂದ ನೋಡಿ 15/5/2025 ಸಾಮಾನ್ಯವಾಗಿ 1-2 ತಿಂಗಳ ಕಾಲ ಏನಿದೆ ಅಲ್ವಾ, ಬಹಳ ಮುಖ್ಯವಾದಂತಹ ಸಮಯ. ಯಾಕಂದರೆ 2025ನೇ ಇಸವಿಯಲ್ಲಿ ಸಾಮಾನ್ಯವಾಗಿ ಎಲ್ಲವೂ ಕೂಡ ಉತ್ತಮವಾದಂಥ ಸ್ಥಿತಿ. ಆದರೂ ಕೂಡ ಇದೊಂದು 2 ತಿಂಗಳ ಕಾಲ ನಿಮಗೆ ಚಿನ್ನದ ಸಮಯ ಅಂತ ಹೇಳಬಹುದು. ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ವೃದ್ಧಿ ಆಗುತ್ತದೆ. ಹಾಗಾಗಿ ನೀವು ಇವಾಗ ಯೋಚನೆ ಮಾಡಿಕೊಂಡು ಪ್ರಯಾಣ ಮಾಡಿಕೊಳ್ಳಿ. ಈ ಒಂದು 2 ತಿಂಗಳಲ್ಲಿ ಏನಿದೆ ಅಲ್ಲಿಗೆ 4-5 ತಿಂಗಳು ಅಂದರೆ 2 ತಿಂಗಳ ಕಾಲ ನಿಮಗೆ ಹೆಚ್ಚಿನಂಥ ಶ್ರೇಯಸ್ಸಾಗಲಿಕ್ಕೆ ಅವಕಾಶಗಳಿದೆ. ಅದು ನೋಡಿ ಒಂದು 8-10 ತರಹ ಅವಕಾಶಗಳು ಸಿಗಬಹುದು. ಒಂದನೆಯದಾಗಿ ಕಳೆದುಕೊಂಡಿದ್ದರೂ ಅದನ್ನು ಪಡೆಯುವಂಥದ್ದು. ಎರಡನೆಯದು 24ನೇ ಇಸವಿಯಲ್ಲಿ ವಾಹನದಲ್ಲಿ ಬಹಳ ಸಮಸ್ಯೆಗಳು, ವಾಹನದಲ್ಲಿ ಬಹಳ ಚಿಂತೆ ಆಗ್ತಾ ಇತ್ತು. ಯಾವನೋ ಒಂದು ವಾಹನ ಕೊಳ್ಳುವಂಥ ಸಾಧ್ಯತೆಗಳು. ಹಾಗಾಗಿ ಈ ಸಮಯದಲ್ಲಿ ಕೊಂಡುಕೊಂಡರೆ ಬಹಳ ಒಳ್ಳೆಯದು ಅಂತ ಹೇಳುತ್ತೇನೆ. ಹಾಗೆ ಅನಂತರ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಎಲ್ಲೋ ಒಂದು ಕಡೆಗೆ ಒಂದು ಸಂಸ್ಥೆಯನ್ನು ನಾನು ಆರಂಭ ಮಾಡಬೇಕು ಅಥವಾ ಎಲ್ಲ ಲಾಸ್ ಆಗಿ ಕಂಪನಿ ಹರಾಜಾಗುವಂಥ ಪರಿಸ್ಥಿತಿ ಆಗಿದೆ ಅಥವಾ ಯಾವುದೋ ಒಂದು ಲೋನ್ ತೆಗೆದುಕೊಂಡು ಎಂಟಿ ಆಗಿಬಿಟ್ಟಿದೆ, ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಈ ಪರಿಸ್ಥಿತಿ ಆಗಿದೆ, ಹರಾಜು ಪರಿಸ್ಥಿತಿಯಲ್ಲಿ ಇದೆ ಅಂತಂದರೆ ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಮತ್ತು 5ನೇದಾಗಿ ಈ ಸಮಯದಲ್ಲಿ ನೋಡಿ, ಋಣ ಬಾಧೆಗಳು ಈ ವರ್ಷದಲ್ಲಿ ಎಲ್ಲರೂ ಸಾಲ ಮಾಡಿಕೊಂಡಿದ್ದಾರೆ, ಎಲ್ಲೋ ದುಡ್ಡು ಎತ್ಕೊಂಡು ಬಂದಿದ್ದೀರಾ, ಅದೆಲ್ಲ ಸ್ವಲ್ಪ ತೀರಿಸಲಿಕ್ಕೆ ಮೂಲ ಆದಾಯವೂ ಕೂಡ ಬರುತ್ತದೆ. ಇದು ಬಹಳ ಒಳ್ಳೆಯದಲ್ವ ನಿಮಗೆ. ಯಾಕಂದರೆ ಮೂಲ ಆದಾಯಗಳೇ ಇಲ್ಲ ಅಂತಂದರೆ ಸಾಲ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಇದೆ. ಹಾಗಾಗಿ ಮೂಲ ಆದಾಯಗಳು ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಬಹಳ ಉತ್ತಮವಾದಂಥದ್ದು ಅಂತ ಹೇಳುತ್ತೇನೆ. ಹಾಗೆ 7ನೇದಾಗಿ ಗಮನಿಸುವಂಥದ್ದು, ಇದಕ್ಕಿದ್ದಾಗೆ ಯಾರೋ ನಿಮ್ಮನ್ನು ಬೇಜಾರು ಮಾಡ್ಕೊಂಡಿದ್ದಾರೆ, ಯಾರೋ ಸ್ವಲ್ಪ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಪುನಃ ಮರಳಿ ನಿಮ್ಮ ಹತ್ರ ಬರುವಂಥ ಸಾಧ್ಯತೆಗಳು ಆಗುತ್ತದೆ. ಯಾಕಂದರೆ ನಿಮ್ಮ ಟೈಮ್ ಬಂದಾಗ ಎಲ್ಲವೂ ಕೂಡ ಒಳ್ಳೆಯದಾಗುತ್ತಾ ಬರುತ್ತದೆ. ಇದು ಬಹಳ ಉತ್ತಮವಾದಂತಹ, ಹಾಗಾಗಿ ನಿಮ್ಮ ಟೈಮ್ ಏನಿದೆ ಅಲ್ವಾ 2025ನೇ ಸಲ ಒಳ್ಳೆಯದಾದಂಥ ಸಮಯಗಳು ಬರುತ್ತೆ. ಎಷ್ಟು ವರ್ಷ ಆಯಿತು ನೋಡಿ, 7.5 ಶುರುವಾಗಿ
ಒದ್ದಾಡಿ ಏಳು ಬೀಳು ಎಲ್ಲ ನಷ್ಟಗಳ ಸಮಸ್ಯೆಗಳು ಮಾಡಿಕೊಂಡು ಅಪಾಯ ಜೀವನವೇ ಸಾಕು ಬಹಳ ಜನರಿಗೆ ಕಮೆಂಟ್ ಹಾಕಿದ್ರು ನೋಡಿದ್ದೇನೆ. ಈ ಜೀವನವೇ ಸಾಕು, ಈ ಜೀವನದಲ್ಲಿ ಏನು ಮಾಡಬೇಕು ನಾನು ಹೇಳುವಂಥ ಒಂದು ಮನಸ್ಥಿತಿ ಸಮಸ್ಯೆಗಳು ಕೂಡ ಬಂದಿದ್ದಾವೆ. ಹಾಗಾಗಿ ಇಂತಹ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಈ ವರ್ಷದಲ್ಲಿ ಸಿಗಬಹುದು ನಿಮಗೆ. ಯಾಕಂದರೆ ಜೀವನದಲ್ಲಿ ನಾಳೆಗೆ ಆಗುತ್ತೆ ಅಂತ ಹೇಳಿ 2-3 ಜನ ಕಮೆಂಟ್ ಹಾಕಿದ್ದು ನೋಡಿದ್ದೇನೆ. ಹೇಳ್ತಾ ಇದ್ರಿ ಆಗ್ತಾ ಇಲ್ಲ ಅಂತ ಹೇಳಿ 2025ರಲ್ಲಿ ಆಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗೆ ಇದ್ದಾವೆ ನಿಮಗೆ. ಯಾಕಂದರೆ ನಾವು ಆದಷ್ಟು ಸಕಾರಾತ್ಮಕವಾದಂತಹ ಚಿಂತನೆಗಳನ್ನು, ಒಳ್ಳೆಯ ರೀತಿಯಾದಂತಹ ಪರಿಹಾರಗಳನ್ನು, ದೇವತಾ ಆರಾಧನೆ ಮಾಡುತ್ತಾ ಹೋಗಬೇಕು. ಬಿಟ್ಟರೆ ನಮ್ಮ ಕೈಯಲ್ಲಿ ಎಲ್ಲವನ್ನು ಕೂಡ ನಿಲ್ಲಿಸುವಂಥ ಒಂದು ಸಾಮರ್ಥ್ಯ ಇಲ್ಲ. ಪ್ರಯತ್ನ ಮಾಡಬಹುದು, ಆ ಪ್ರಯತ್ನಕ್ಕೆ ಭಗವಂತ ಅನುಗ್ರಹ ಮಾಡಬೇಕು. ನಾವು ಪ್ರಯತ್ನವನ್ನೇ ಮಾಡದೇ ಇದ್ದರೆ ಆ ಭಗವಂತನ ಹತ್ರ ಕೇಳಲಿಕ್ಕೆ ತಾನೇ ಸಾಧ್ಯ ಇದೆಯೇ? ಇಲ್ಲ. ಹಾಗಾಗಿ ನಮ್ಮ ಮನುಷ್ಯ ಪ್ರಯತ್ನ ಏನಿದೆ ಅಲ್ವಾ, ಅದನ್ನು ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ನಾವು ಅದನ್ನೇ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಋಷಿ ಮುನಿಗಳ ರೀತಿಯಲ್ಲಿ ಏನೇನೋ ತಿಳಿಸಿಕೊಟ್ಟಿದ್ದಾರೆ, ಅದನ್ನು ಹೇಳುವಂಥ ಒಂದು ಪ್ರಯತ್ನ. ಹಾಗೆ 9ನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಯಾವುದೋ ಒಂದು ಭೂಮಿ ಕಳೆದುಕೊಂಡಿದ್ದೀರಿ, ಹಿಂದೆ ಬಹುಶಃ 7.5 ಶನಿ ಶುರುವಾದ ಮೇಲೆ ಕಳೆದುಕೊಂಡಿದ್ದೀರಿ ಅನಿಸುತ್ತದೆ. ಆ ಭೂಮಿ ನಿಮ್ಮ ಪುನಃ ಅಧಿಪತ್ಯಕ್ಕೆ ಬರುತ್ತದೆ ಅಂತ ಹೇಳಬಹುದು. ಮತ್ತು ಕೋರ್ಟಿನ ವ್ಯಾಜ್ಯಗಳು, ಕಿರಿಕಿರಿಗಳು ಹಿಂದೆ ಹೇಳಿದಾಗ ಇದು ಪರಿಹಾರ ಆಗುವಂಥ ಸಾಧ್ಯತೆಗಳು, ಮತ್ತು ಶತ್ರುಗಳು ಕೂಡ ಮಿತ್ರರಾಗುವಂಥ ಸಾಧ್ಯತೆಗಳು ಇದ್ದಾವೆ. ಈ ವರ್ಷದಲ್ಲಿ ನೋಡಿ, ಯಾರ್ಯಾರು ಶತ್ರುಗಳು, ಯಾರ್ಯಾರು ಗಲಾಟೆ ಮಾಡಿಕೊಂಡು ಹಿಂದೆ ನಿಮ್ಮ ಜೀವನದಲ್ಲಿ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಲ್ವಾ, ಅವರು ಪುನಃ ಮತ್ತೆ ಸೇರಿಕೊಳ್ಳುವಂಥ ಸಾಧ್ಯತೆಗಳಿದೆ. ತುಂಬಾ ಒಳ್ಳೆಯ ಫಲಗಳಿವೆ ಅಂತಲೇ ಹೇಳ್ಬೋದು ಈ 2025. ಈ ಮಕರ ರಾಶಿಯವರಿಗೆ ಈ 6ನೇ ತಿಂಗಳಿಂದ, ಜೂನ್ ತಿಂಗಳಿಂದ ತುಂಬಾ ಶುಭ ಫಲಗಳು ಅನುಭವಿಸ್ತೀರಾ. ಎಲ್ಲ ಒಳ್ಳೆಯ ಫಲಗಳೇ ಅನುಭವಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮಕರ ರಾಶಿಯವರಾಗಿದೆ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಅಂತ ಹೇಳಿ ವಿಡಿಯೋ ಮುಗಿಸ್ತಾ